ವೀಕ್ಷಕರೇ, ಈ ಸಲದ ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆಯನ್ನ ಮಾಡಿದ್ದ ಉತ್ತರ ಕರ್ನಾಟಕದ ಮಲ್ಲಮ್ಮ ಅವರು ಹಳ್ಳಿಯಿಂದ ಬಂದಿದ್ರು. ಬಿಗ್ ಬಾಸ್ ನಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ತುಂಬಾನೇ ಟಫ್ ಕಾಂಪಿಟೇಷನ್ ಅನ್ನ ಕೊಡ್ತಿದ್ರು. ಮಲ್ಲಮ್ಮ ಅವರು 4 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿ ಕೊಟ್ಟಿದ್ದಂತಹ ಟಾಸ್ಕ್ ಗಳನ್ನ ಸರಿಯಾಗಿ ನಿಭಾಯಿಸಿ ನಂತರ 4ನೇ ವಾರದಲ್ಲಿ ಎಲಿಮಿನೇಟ್ ಆಗಿದ್ದಂತಹ ಮಲ್ಲಮ್ಮ ಅವರು ಸದ್ಯ ಮತ್ತೆ ಮನೆ ಕೆಲಸ ಮತ್ತು ಕೂಲಿ ಕೆಲಸಕ್ಕೆ ವಾಪಸ್ ಆಗಿದ್ದಾರೆ. ಮಲ್ಲಮ್ಮ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಸುಮಾರು 3 ಲಕ್ಷ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ರಂತೆ. ಬಿಗ್ ಬಾಸ್ ನಲ್ಲಿ ಸಿಕ್ಕಂತಹ 1.5 ಲಕ್ಷ ರೂಪಾಯಿಯಲ್ಲಿ ತಾನು ಮಾಡಿದಂತಹ ಸ್ವಲ್ಪ ಸಾಲ ಮತ್ತು ಬಡ್ಡಿಯನ್ನ ತೀರಿಸಿದ್ದು ಮತ್ತೆ ಜೀವನವನ್ನ ನಡೆಸಲು ಕೂಲಿ ಕೆಲಸ ಮತ್ತು ಟೈಲರಿಂಗ್ ವೃತ್ತಿಯನ್ನ ಮಲ್ಲಮ್ಮ ಅವರು ಮುಂದುವರೆಸಿದ್ದಾರೆ. ಬಿಗ್ ಬಾಸ್ ನಿಂದ ಸಾಕಷ್ಟು ಖ್ಯಾತಿಯನ್ನ ಪಡೆದಿದ್ರು. ಅಗ್ರಿಮೆಂಟ್ ಪ್ರಕಾರ ಕಲರ್ಸ್ ಕನ್ನಡ ಬಿಟ್ಟು ಬೇರೆ ಯಾವುದೇ ಶೋಗಳಿಗೆ ಹೋಗುವಂತಿಲ್ಲ. ತಮ್ಮ ಜೀವನವನ್ನ ನಡೆಸಬೇಕು ಅಂದ್ರೆ ಕೂಲಿ ಕೆಲಸ ಮತ್ತು ಟೈಲರಿಂಗ್ ವೃತ್ತಿಯೇ ಮಲ್ಲಮ್ಮ ಅವರಿಗೆ ದಾರಿಯಾಗಿದ್ದು, ಈಗ ಮತ್ತೆ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಮಲ್ಲಮ್ಮ ಅವರು ಮನೆ ಕೆಲಸ ಮತ್ತು ಕೂಲಿ ಕೆಲಸವನ್ನ ಮಾಡ್ತಿದ್ದಾರೆ. ವೀಕ್ಷಕರೇ, ಈ ವಯಸ್ಸಿನಲ್ಲೂ ಮಲ್ಲಮ್ಮ ಅವರು ದುಡಿದು ಜೀವನವನ್ನು ನಡೆಸುತ್ತಿದ್ದು, ಯಾರೆಲ್ಲ ಮಲ್ಲಮ್ಮ ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸಲದ ಬಿಗ್ ಬಾಸ್ ನಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.